ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಬಸದಿಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಸ್.ಎನ್. ದೇವೇಂದ್ರಯ್ಯರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಬಸದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು ಎಸ್.ಎನ್. ದೇವೇಂದ್ರಯ್ಯ ಅನ್ನೋದಾಗಿರುತ್ತೆ. ನಾನು ವೃತ್ತಿಯಲ್ಲಿ ಆಡಿಟರ್ ಅಂದರೆ ಲೆಕ್ಕಿಗನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 30-35 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಸರಗೂರಿನವರೇ ಆದಂಥ ಎಸ್. ನಾಗೇಂದ್ರಯ್ಯನವರ ಮಕ್ಕಳಾದ ಎಸ್.ಎನ್. ದೇವೇಂದ್ರಯ್ಯ ಅಂತ ನನ್ನ ಪರಿಚಯನ ಮಾಡ್ಕೊತೀನಿ. ಸರ್, ಮೊದಲನೇದಾಗಿ ಈ ಒಂದು ಸರಗೂರಿನಲ್ಲಿರುವ ಈ ಒಂದು ಜೈನ ಬಸದಿಯ ಇತಿಹಾಸ ಮತ್ತು ಇಲ್ಲಿ ನೆಲೆ ನಿಂತಿರುವಂತಹ ಮೂಲ ತೀರ್ಥಂಕರರಾದಂತಹ ಶ್ರೀ ಅನಂತನಾಥ ಸ್ವಾಮಿಯವರ ಒಂದು ಹಿನ್ನೆಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದರೆ. ಖಂಡಿತ. ಮೊದಲನೇದಾಗಿ ಶ್ರೀ 1008 ಅನಂತನಾಥ ಸ್ವಾಮಿಯೇ ನಮಃ. ಮೊದಲನೇದಾಗಿ ದೇವರಲ್ಲಿ ನಮನ ಹೇಳುತ್ತಾ ವಿವೇಕಾನಂದ ಸಂಸ್ಥೆ ಹಾಗೂ ಜನಧ್ವನಿ ಕೇಂದ್ರದ ಪದಾಧಿಕಾರಿಗಳವರೇ ಹಾಗೂ ಕಚೇರಿಯ ಅಧಿಕಾರ ವರ್ಗದವರೇ ಮತ್ತು ಎಲ್ಲ ಧಾರ್ಮಿಕ ಸಂಘಗಳ ಮುಖ್ಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಧರ್ಮ ಬಂಧುಗಳೇ ಮತ್ತು ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಈ ದಿವಸ ಶ್ರೀ 1008 ಅನಂತನಾಥ ಸ್ವಾಮಿ ದೇವಸ್ಥಾನದ 131ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಧಾಮ ಸಂಪ್ರೋಕ್ಷಣೆ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 21/6/2026 ನಡೆದ ವಿಚಾರವಾಗಿ ಹಾಗೂ ಆ ಮಂದಿರದಲ್ಲಿ ಇರ್ತಕ್ಕಂಥ ಮೂಲ ಸ್ವಾಮಿ ವಿಚಾರವಾಗಿ ಹೇಳುವುದಾದರೆ, ಮೊದಲನೇದಾಗಿ ಅನಂತನಾಥ ಸ್ವಾಮಿ ವಿಚಾರಕ್ಕೆ ಇವರು ನಮ್ಮ ಜೈನ ಧರ್ಮದಲ್ಲಿ 24 ತೀರ್ಥಂಕರರ ಒಂದು ಸಮೂಹದಲ್ಲಿ 14ನೇ ತೀರ್ಥಂಕರರಾಗಿರ್ತಾರೆ. ಇವರು ಜಂಬೂ ದ್ವೀಪದ ಅಯೋಧ್ಯೆಯಲ್ಲಿ ಇಕ್ವಾಕು ವಂಶದ ರಾಜ ಸಿಂಹಸೇನ ಇವರ ಧರ್ಮಪತ್ನಿ ಜಯಶಾಮಾದೇವಿ ಇವರ ಪುತ್ರರಾಗಿರ್ತಾರೆ. ಅಂದರೆ ಅಯೋಧ್ಯೆಯಲ್ಲಿ ಜನನ, ಯೌವನಾವಸ್ಥೆ ಕಳೆದು ನಂತರ ವಿವಾಹ ಆಗಿ ಮತ್ತು ರಾಜಾಭಿಷೇಕವಾಗಿರಲು ಒಂದು ದಿನ ಉಲ್ಕಾಪಾತವನ್ನು ಕಂಡು ರಾಜ್ಯದಲ್ಲಿ ದುಃಖ, ಕಷ್ಟ, ನೀತಿಗಳನ್ನ ಸಹಿಸಲಾರದೆ ವಿರಕ್ತಿ ಹೊಂದಿರ್ತಾರೆ. ಇದನ್ನು ಕಂಡ ದೇವಾನುದೇವತೆಗಳು ಇವರ ಭಾವನೆಗೆ ಸಹಕರಿಸಿ ದೀಕ್ಷಾ ಕಲ್ಯಾಣ ಮಾಡಿ ಇವರಿಗೆ ಕೇವಲ ಜ್ಞಾನವಾಗುತ್ತದೆ. ಇವರು 2 ವರ್ಷ ತಪಸ್ಸು ಮಾಡಿ ಇವರಿಗೆ ಸಾಕೇತುಕ ವನ ಅಶ್ವತ್ಥ ವೃಕ್ಷದಡಿಯಲ್ಲಿ ಅಮಾವಾಸ್ಯೆ ದಿನ ರೇವತಿ ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇವರಿಗೆ ನಾವು ವಂದಿಸ್ತೀವಿ. ಇವರು ಅಹಿಂಸಾ ಮಾರ್ಗ, ಬಾಳಲು ಬಿಡು, ಶಾಂತಿ ಮಾರ್ಗದ ಉಪದೇಶ ಮಾಡಿ ವಿಹಾರ ನಿಲ್ಲಿಸಿ ಸಮ್ಮೇದಗಿರಿ ನಮ್ಮದು ಶಿಖರ ಅಂತ ನಮ್ಮಲ್ಲಿ ಯಾತ್ರಾ ಸ್ಥಳ ಇದೆ. ಸಮ್ಮೇದಗಿರಿಯಲ್ಲಿ ಚೈತ್ರ ಮಾಸ ಅಮಾವಾಸ್ಯೆಯ ದಿನ ಬೆಳಗಿನ ಜಾವ ಮುಕ್ತರಾಗುತ್ತಾರೆ. ಇದನ್ನು ಕಂಡ ಇಂದ್ರಾದಿ ದೇವತೆಗಳು ಮೋಕ್ಷ ಕಲ್ಯಾಣವನ್ನು ಮಾಡುತ್ತಾ ಇವರಿಗೆ ಅನಂತಮತಿ ಪಾತಾಳ ಯಕ್ಷ ಹಾಗೂ ಅನಂತಮತಿ ಪಾತಾಳ ಯಕ್ಷಿ ಸಹ ಯಕ್ಷಯಕ್ಷಿಯರು ಇಬ್ಬರು ಇರ್ತಾರೆ. ಇವರಿಗೆ ಲಾಂಛನ ಹಂದಿ ಇರುತ್ತೆ. ಇವರ ಪರಿಚಯ ಸ್ವಾಮಿಗೆ ಇಷ್ಟು, ಏಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಮಂದಿರದ ವಿಚಾರಕ್ಕೆ ಬಂದರೆ ಎಷ್ಟು ಹೊತ್ತು ಭಗವಂತನ ವಿಚಾರ ತಿಳಿಸ್ಕೊಟ್ಟೆ. ಹಾಗೆ ಈ ನಮ್ಮ ಮಂದಿರಕ್ಕೆ ವಿಚಾರಕ್ಕೆ ಬಂದರೆ 131 ವರ್ಷ ಹೇಗಾಯಿತು ಅಂತ ಹೇಳಿದೆ. ಸರಗೂರಿನಲ್ಲಿ ಹಿಂದೆ ಚೈತ್ಯಾಲಯ ಇರಲಿಲ್ಲ. ನಮ್ಮ ಊರಿನಲ್ಲಿ ಹಿಂದೆ ದೇವಸ್ಥಾನದ ಅವಶ್ಯಕತೆ ಇತ್ತು. ಆ ಸಮಯ ಸರಗೂರಿನ ನಾಗಪ್ಪನವರ ಕುಟುಂಬ ಅಂದರೆ ಚೆನ್ನಪ್ಪ ಶೆಟ್ಟರು ಅಂತಿದ್ದರು. ಅವರ ಸಹೋದರಿ ಚಂದ್ರಮ್ಮ ತಮ್ಮ ಎನ್ನುವ ಸಹೋದರಿಯನ್ನು ಸಾಲಿಗ್ರಾಮಕ್ಕೆ ಮದುವೆ ಮಾಡಿಕೊಟ್ರು. ಯಾರಿಗೆ ಅಂತ ಹೇಳಿದ್ರೆ ಅವರ ಪತಿ ಜಯಣ್ಣವರು ವಂಶಕ್ಕೆ ಅವ್ರ ಮನೆಗೆ ಮದುವೆ ಮಾಡಿಕೊಟ್ಟಿದ್ರು. ಅವ್ರಿಗೆ ಇಲ್ಲಿ ದೇವಸ್ಥಾನ ಇಲ್ಲದ ಒಂದು ವಿಚಾರ ತಿಳಿಸಿ ಅವರ ಪತಿಯವ್ರಿಗೆ ಅವರ ಮನವೊಲಿಸಿ ಇಲ್ಲಿ ಮಂದಿರ ಕಟ್ಟಿಕೊಡಲು ಕೇಳ್ಕೊಂಡದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸರಗೂರಿನಲ್ಲಿ ಒಂದು ಮಂದಿರ ಕಟ್ಟಕ್ಕೆ 1895ನೇ ಇಸ್ವಿಯಲ್ಲಿ ಇಲ್ಲಿನ ಜಿನಮಂದಿರ ಕಟ್ಟಿಸುವರು. ಈ ಜಿನಮಂದಿರಕ್ಕೆ ಅನಂತ ತೀರ್ಥಂಕರ ಮೂರ್ತಿಯನ್ನು ಮಾಡಿಸಲು ಪಂಚಲೋಹ ಹಾಗೂ ಹಣ ದೇಣಿಗೆ ನೀಡಿದರು. ಜೊತೆಗೆ ಸರಗೂರಿನ ಶ್ರಾವಕಿಯರೂ ಸಹ
ಪಂಚಲೋಹಗಳು ಹಾಗೂ ಹಣ ಸಹಾಯ ಮಾಡಿ ಸಹಕರಿಸಿದ್ದಕ್ಕೆ ವಿಗ್ರಹ ಆಯಿತು. ಈ ಸ್ವಾಮಿಗೆ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಯಿತು. ಅಂದರೆ 1895ನೇ ಇಸ್ವಿಯಿಂದ ಈಗಿನವರೆಗೆ 131 ವರ್ಷ ಕಳೆದಿರುವುದರಿಂದ ಈಗ 131ನೇ ವರ್ಷದ ವಾರ್ಷಿಕ ಪೂಜೆ ಮಾಡಲಾಯಿತು. ಇದಕ್ಕಾಗಿ 21/6/2026 ಭಾನುವಾರರಂದು ನಮ್ಮ ಕ್ಷೇತ್ರ ಕನಕಗಿರಿ ಸ್ವಾಮೀಜಿ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿ ಹಾಗೂ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಆರ್ತಿಪುರ ಇವರುಗಳು ಪಾವನ ಸಾನ್ನಿಧ್ಯ ಹಾಗೂ ಆಶೀರ್ವಚನಗಳೊಂದಿಗೆ ಬಿಂಬಶುದ್ಧಿ ಹಾಗೂ ನಿತ್ಯ ಪೂಜೆ ಮತ್ತು ನವಕಲಶ ಪಂಚಾಮೃತ ಮಹಾಭಿಷೇಕ ಪೂಜೆ ಮಾಡಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕಲಾಪಗಳನ್ನು ನೆರವೇರಿಸಲು ಸರಗೂರಿನ ಶ್ರಾವಕಿಯರೆಲ್ಲ ಸೇರಿ ಜೊತೆಗೆ ನಮ್ಮ ಸಮಾಜದವರೇ ಆದ ಯುವಕರು ಹಾಗೂ ಅನಂತಮತಿ ಮಹಿಳಾ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರ ಆತ್ಮಪೂರ್ವಕ ಸಹಯೋಗದಿಂದ ನೆರವೇರಿರುತ್ತೆ. ಈ ಒಂದು ವಾರ್ಷಿಕ ಪೂಜೆಯನ್ನು ನಾವು ಮಾಡಿ ಮುಗಿಸಿರ್ತೇವೆ. ಅವು ಮತ್ತು ಭಗವಂತನ ಪರಿಚಯ ಆಯಿತು. 131ನೇ ವರ್ಷಕ್ಕೆ ಈ ವಿಚಾರ ಆಯಿತು. ಸರ್, ಈ ಒಂದು ದೇವಸ್ಥಾನವನ್ನು ಎಷ್ಟು ವರ್ಷಗಳ ಹಿಂದೆ ನಿರ್ಮಿಸಲಾಯಿತು, ಜೊತೆಗೆ ಇದರ ವಾಸ್ತುಶಿಲ್ಪ ಶೈಲಿಯಾಗಿರ್ಬೋದು, ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದು ನವೀಕರಣ ಕಾರ್ಯಗಳ ಬಗ್ಗೆ ನಮ್ಮ ಕೇಳುಗರ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ? ಅನಂತನಾಥ ಸ್ವಾಮಿ ಎಷ್ಟು ಹಿಂದಿನ ವರ್ಷದ್ದು ಅಂತ ಹೇಳಿದ್ರೆ 131ನೇ ವರ್ಷ. ಹೇಗೆ ಅಂತ ಹೇಳಿದ್ರೆ, ಮೊದಲೇ ನಾನು ನಿಮಗೆ ಇದರಲ್ಲಿ ಹೇಳಿದ್ದೆ 1895ನೇ ಇಸ್ವಿ ಅಂತ ಹೇಳಿದೆ. 1895ರಿಂದ ಈಗ 2026ನೇ ವರ್ಷ ಇಸ್ವಿವರೆಗೆ 131 ವರ್ಷ ಕಳೆದಿದೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಅನಂತನಾಥ ಸ್ವಾಮಿ ಮೂಲ ಸ್ವಾಮಿಗಳಾಗಿರ್ತಾರೆ. ಹಾಗೂ ಅವರ ಅದೇ ಮಂದಿರದಲ್ಲಿ ಪದ್ಮಾವತಮ್ಮನವರು ಯಕ್ಷಿ ಅಂತ ಹೇಳಿದ್ರಲ್ಲಿ ಪದ್ಮಾವತಿ ಮತ್ತು ಜ್ವಾಲಾಮಾಲಿನಿಯ ಯಕ್ಷ ಬಿಂಬಗಳನ್ನು ಸಹ ಸ್ಥಾಪನೆ ಮಾಡಿದೆ. ಹಾಗೆ ಬ್ರಹ್ಮದೇವರು ನಮ್ಮ ಕ್ಷೇತ್ರಪಾಲ ಅಂತ ಹೇಳಿ ಈ ಮಂದಿರದಲ್ಲೇ ಇರ್ತಾರೆ. ಅವ್ರನ್ನ ಮಂದಿರದ ಹೊರಗಡೆ ಅವರಿಗೆ ಆದಂಥ ಒಂದು ರೂಮನ್ನು ಕಟ್ಟಿ ಅವರು ಯಕ್ಷ ಬ್ರಹ್ಮದೇವರು ಅಂತ ಹೇಳ್ತೀವಿ, ಅವರು ಸಹ ಇರ್ತಾರೆ. ಮತ್ತು ಮುಂದೆ ಮಾನಸ್ತಂಭ ಉಪರಿಗಳಿದೆ. ಇಷ್ಟು ದೇವಸ್ಥಾನದಲ್ಲಿ ಇರುತ್ತೆ. 131ನೇ ವರ್ಷದಿಂದ ಇದು ಸ್ಥಾಪಿತವಾಗಿರ್ತದೆ. ಈಗ ನಿಮ್ಮ ಒಂದು ದೇವಸ್ಥಾನದಲ್ಲಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಈಗ ನೀವು ಕಂಡಂತೆ ಏನೆಲ್ಲ ಒಂದು ಚಿತ್ರಗಳಿದೆ, ಏನೆಲ್ಲ ಒಂದು ಆಕಾರಗಳಿದೆ, ಅದು ಏನೋ ಒಂದು ಸಂದೇಶಗಳನ್ನು ಕೊಡ್ತಾ ಇದೆ ಜನರಿಗೆ ಪ್ರಸ್ತುತ, ಅದ್ರ ಬಗ್ಗೆ ಹೇಳಿ. ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೈನ ಧರ್ಮದಲ್ಲಿ ಒಂದು ವಿಶೇಷತೆ ಭಗವಂತನ ದರ್ಶನ, ಹಾಗೆ ಗೋಪುರ. ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಒಂದು ಗೋಪುರ ಇದ್ದೇ ಇರ್ತದೆ. ಭಗವಂತನ ದರ್ಶನ, ಗೋಪುರ ದರ್ಶನ ಹಾಗೂ ಧ್ವಜ, ಮೂರು ಸಹ ಒಂದೇ ಸಮಯದಲ್ಲಿ ಒಂದೇ ಕಡೆ ದರ್ಶನ ಆಗಬೇಕು ಅನ್ನೋ ಒಂದು ಪ್ರತೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂದಿರದಲ್ಲಿ ಒಂದು ಜಾಗದಲ್ಲಿ ನಾವು ನಿಂತು ನೋಡಿದ್ರೆ ಭಗವಂತ ಎದುರುಗಡೆ ಕಾಣ್ತಾರೆ, ಮೇಲ್ಗಡೆ ಅಂತ್ಕೊಂಡು ನೋಡಿದ್ರೆ ಗೋಪುರ ಕಾಣ್ತದೆ, ಗೋಪುರದಲ್ಲೇ ಒಂದು ಧ್ವಜನೂ ಸಹ ಕಾಣ್ತದೆ. ಹಾಗೆ 3 ದರ್ಶನದ ಭಾಗ್ಯವನ್ನು ನಾವು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗೆ ಅನಂತನಾಥ ಸ್ವಾಮಿ ಅನಂತವಾಗಿರಬೇಕು ಅಂತ ಹೇಳಿ ಅನಂತ ದರ್ಶನ ಅಂತ ಹೇಳಿ ಒಂದು ಕನ್ನಡಿ ರೂಪದಲ್ಲಿ ಅದನ್ನು ಒಂದೇ ಸಾರಿ ನೋಡಿದಾಗ ಅನಂತವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಹಾಗೆ ಮರದ ಕೆತ್ತನೆ ಅಂತ ಕೇಳಿದ್ರು. ಆ ಮರದ ಕೆತ್ತನೆಗಳು ಏನಪ್ಪ ಅಂತಂದರೆ, ಭಗವಂತನಿಗೆ ಜನಿಸಬೇಕಾದ್ರೆ ಮುಂಚಿತವಾಗಿ ಸ್ವಪ್ನಗಳು ಬೀಳ್ತದೆ ಅವ್ರ ತಾಯಿಗೆ. ಮತ್ತು ಆ ಸ್ವಪ್ನಗಳ ಅರ್ಥ ಏನಪ್ಪ ಅಂತಂದರೆ, ಈ ಜೋಡಿ ಕಳಶಗಳು ಮತ್ತು ಉರಿತಿರ್ತಕ್ಕಂಥ ಬೆಂಕಿ, ಇಂಥ ಒಂದು ವಿಶೇಷವಾದ ಒಂದು ಕಲೆಯನ್ನು ಮರದ ಕೆತ್ತನೆ ಮಾಡಿ ಭಗವಂತನ ದೇವಸ್ಥಾನದ ಬಾಗಿಲಲ್ಲೇ ಮಾಡಿದ್ದೀವಿ. ಆ ಭಗವಂತನ ಬಾಗಿನಲ್ಲಿ ಇರ್ತಕ್ಕಂಥ ಕೆತ್ತನೆಗಳೆಲ್ಲ ಅವರಿಗೆ ಬಂದ ಸ್ವಪ್ನಾವಳಿ ಚಿತ್ರಗಳಾಗಿರ್ತದೆ. ಆ ಸ್ವಪ್ನಾವಳಿ ಚಿತ್ರಗಳಿಗೆ ಅರ್ಥ ಇರೋದನ್ನು ತಿಳ್ಕೊಂಡು ಈಗ ನಮ್ಮಲ್ಲಿ ಭಗವಂತ ಜನಿಸ್ತಾ ಇದ್ದಾರೆ, ನಾವು ಅವ್ರನ್ನ ಸರಿಗೆ ನೋಡ್ಕೋಬೇಕು ಅಂತ ಒಂದು ಅರ್ಥ ಬರ್ತದೆ. ಇದೇ ಅನಂತನಾಥ ಸ್ವಾಮಿ ಹುಟ್ಟಬೇಕಾದ್ರೆ ಅವ್ರ ತಾಯಿಗೆ ಈ ಸ್ವಪ್ನಾವಳಿ ಬೀಳ್ತದೆ. ಅವರ ತಾಯಿಗೆ ಅದರ ಅರ್ಥ ಗೊತ್ತಿಲ್ಲದ್ರಿಂದ ಅವರ ಯಜಮಾನರನ್ನ ಸೇನನನ್ನು ಕೇಳಿದಾಗ, ಮಹಾರಾಜರನ್ನು ಕೇಳಿದಾಗ ಅವ್ರಿಗೆ ಗೊತ್ತಿದ್ದು ಈ ಸ್ವಪ್ನಾವಳಿಗಳ ಅರ್ಥಗಳನ್ನು ಅವರ ಪತ್ನಿಗೆ ತಿಳಿಸಿ ಅವರು ಉಲ್ಲಾಸದಿಂದ ಅವರಿಗೆ ಮಗು ಜನಿಸ್ತದೆ. ಈ ಸ್ವಪ್ನಾವಳಿ ಒಂದು ಕೆತ್ತನೆಯೇ ನಮ್ಮ ವಿಶೇಷವಾದ ಕೆತ್ತನೆಯಾಗಿರ್ತದೆ. ಸರ್, ಇಲ್ಲಿನ ಒಂದು ಮೂಲ ಮೂರ್ತಿಯ ಜೊತೆಗೆ ಈಗ ಚೌಮುಖ ಕೂಡ ತುಂಬ ಪ್ರಸಿದ್ಧಿಯಾಗಿದೆ ಎಂದು ನಾವು ಕೇಳಿದ್ದೇವೆ.
ಅದರ ಒಂದು ವಿಶೇಷತೆ ಮತ್ತು ಇಲ್ಲಿರುವ ಇತರ ಜಿನಬಿಂಬಗಳ ಒಂದು ಮಹತ್ವವನ್ನು ತಿಳಿಸೋದಾದ್ರೆ. ಖಂಡಿತ. ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ತ್ಯಾಗವೇ ಮುಖ್ಯ. ಇದರಲ್ಲಿ ಚತುರ್ಮುಖ ಅಂತ ಬಂದು ಪದ ಕೇಳಿದ ತಕ್ಷಣ ಆ ಚತುರ್ಮುಖ ವಿಗ್ರಹವನ್ನು ನಾವು ಮಾನಸ್ತಂಭದ ಮೇಲೆ ಸ್ಥಾಪಿಸಿರ್ತೀವಿ. ಯಾಕೆ ಮಾನಸ್ತಂಭ? ಇಲ್ಲಿ ದೇವರ ಎದುರುಗಡೆ ಭಾಗದಲ್ಲಿ ಮಾನಸ್ತಂಭ ದಾಖಲಾತಿ ಇರುತ್ತೆ. ಆ ಮಾನಸ್ತಂಭ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲು ಮನ ಕಷಾಯಗಳು ಅವು ತ್ಯಾಗ ಆಗಬೇಕು. ನಮ್ಮಲ್ಲಿ ಕ್ರೂರ, ಬಾಬಾ, ಮೋಹ ಇವೆಲ್ಲ ಇದ್ದರೆ ಅದನ್ನು ತ್ಯಾಗ ಮಾಡಬೇಕು. ಆ ತ್ಯಾಗ ಮಾಡೋ ಉದ್ದೇಶದಿಂದ ಆ ಮಾನಸ್ತಂಭವನ್ನು ನಾವು ಅತಿ ಎತ್ತರವಾಗಿ ಮಾಡಿರ್ತೀವಿ. ನಾವು ಯಾವಾಗಲೂ ಬಗ್ಸೋ ಇಲ್ಲ ನಮ್ಮ ಕಣ್ಣು ನೇರವಾಗೋ ದರ್ಶನ ಮಾಡ್ತೀವಿ. ಇದು ನೋಡ್ಬೇಕಾದ್ರೆ ಅಂತ್ಕಂಡು ನೋಡ್ಬೇಕಾದ್ರೆ ಈ ಒಂದು ಮನಕಷಾಯಗಳೆಲ್ಲ ಹೋಗ್ಲಿ, ತ್ಯಾಜ್ಯವಾಗಲಿ, ಹೋಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ನಾವು ಮಾನಸ್ತಂಭವನ್ನು ನಾವು ನಮ್ಮ ಮಂದಿರಗಳ ಮುಂದೆ ಮಾಡಿರ್ತೀವಿ. ಇದರ ಮೇಲ್ಗಡೆ ಚತುರ್ಮುಖ ವಿಗ್ರಹವನ್ನು ಸಹ ನಾವು ಸ್ಥಾಪಿಸಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ 4 ದಿಕ್ಕಿಗೂ 4 ಮೂಲೆಗೂ ಸಹ ಭಗವಂತನ ಆಶೀರ್ವಾದ ತಲುಪಬೇಕು. 4 ಮೂಲೆಯಲ್ಲೂ ಇರತಕ್ಕಂಥ ಜನಗಳ ಒಂದು ದರ್ಶನ ಮಾಡಲಿ, ಭಗವಂತನ ದರ್ಶನ ಮಾಡಲಿ, ಅವರ ಒಂದು ಆಶೀರ್ವಾದ ಪಡೀಲಿ ಅನ್ನೋ ಉದ್ದೇಶಕ್ಕೆ ಚತುರ್ಮುಖ ವಿಗ್ರಹವನ್ನು ಸ್ಥಾಪಿಸಿ ಎಲ್ಲರಿಗಿಂತೂ ಎತ್ತರ ಅಂದರೆ ನಮ್ಮ ಮಂದಿರದಲ್ಲಿ ಆ ಭಗವಂತನ ಅಳತೆಗೆ ಮತ್ತು ಬಿಲ್ಡಿಂಗಿಗೆ ಲೆಕ್ಕಾಚಾರವಾಗಿ ನಾವು 27 ಎತ್ತರದ ಒಂದು ಮಾನಸ್ತಂಭವನ್ನು ಈ ದೇವಸ್ಥಾನಕ್ಕೆ ನಾವು ಮಾಡಿದ್ದೀವಿ. ಅದಕ್ಕೆ ಒಬ್ಬರು ದಾನವಾಗಿ ಆ ಮಾನಸ್ತಂಭವನ್ನು ಸೋಮಪ್ರಭಾರವರು ಇದೇ ಇರಬೇಕು ನಂದಾಗಿ ದೇಣಿಗೆ ಅಂತ ಹೇಳಿ ಮಾನಸ್ತಂಭವನ್ನು ಮಾಡಿಸ್ಕೊಟ್ಟಿರ್ತಾರೆ. ಆ ಮಾನಸ್ತಂಭ ನಮ್ಮ ಜಿನ ಮಂದಿರದಲ್ಲಿ ಮುಂದ್ಗಡೆ ಇರ್ತದೆ. ಇದರ ಅರ್ಥ ಮೂಲೆಗೂ ಭಗವಂತನ ಆಶೀರ್ವಾದ ದಯೆ ತಲುಪಲಿ, 4 ಮೂಲೆಯಲ್ಲೂ ಇರ್ತಕ್ಕಂಥ ಜನಗಳು ದರ್ಶನ ಮಾಡಲಿ ಅನ್ನೋ ಉದ್ದೇಶದಿಂದ ಮಾನಸ್ತಂಭವನ್ನು ನಾವು ಮಾಡಿರ್ತೀವಿ. ಸರ್, ಈ ಬಸದಿಯಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ವಾರ್ಷಿಕ ಪೂಜಾ ಮಹೋತ್ಸವ ಮತ್ತು ಒಂದು ಧಾಮ ಸಂಪ್ರೋಕ್ಷಣೆ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತವೆ? ಆ ಸಮಯದಲ್ಲಿ ಯಾವೆಲ್ಲ ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ, ಅದರ ಬಗ್ಗೆ ತಿಳಿಸೋದಾದರೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಭಗವಂತನಿಗೆ ಅಭಿಷೇಕ ಪೂಜೆಗಳಾಗಬೇಕು. ನಾವು ಸ್ಥಾಪನೆ ಮಾಡಿದಾಗಿಂದ ಶುರುವಾಗಿದ್ದಾಗ ಯಾವ ಕಾರಣಕ್ಕೂ ನಿಲ್ಲದೆ ಪ್ರತಿದಿನ ಬೆಳಗ್ಗೆ ಪೂಜಾ ಮತ್ತು ಅಭಿಷೇಕ ಪೂಜೆಗಳು ಆಗಬೇಕು. ಪ್ರತಿದಿನ ವರ್ಷ ಮಾಡಿ ಅಭಿಷೇಕ ಪೂಜೆಗಳು, ನೈವೇದ್ಯ ಅರ್ಪಣೆ ಮಾಡಿ ಪೂಜಾ ವಿಧಿಗಳನ್ನ ನಾವು ಇಂದ್ರವರ್ಗದವ್ರ ಕೈಲೇ ನಾವು ಮಾಡ್ತಕ್ಕಂಥ ಒಂದು ಪ್ರತೀತಿ. ಇಂದ್ರವರ್ಗದವ್ರಿಗೆ ಒಂದು ನಿಯಮಗಳಿರುತ್ತೆ. ಆ ಇಂದ್ರವರ್ಗದವ್ರ ಕಡೆಯಿಂದ ನಾವು ಭಗವಂತನಿಗೆ ಅಭಿಷೇಕ ಪೂಜೆಗಳನ್ನ ಮಾಡಿಸಿ ಪ್ರತಿದಿನ ಪೂಜೆ ಮಾಡ್ತೀವಿ. ಹಾಗೆ ನೈವೇದ್ಯ ಸಹ ಆಗಬೇಕಾಗ್ತದೆ. ಪೂಜಾ ವಿಧಿಗಳು ಮಾಡಲೇಬೇಕು. ವಾರದಲ್ಲಿ ಶುಕ್ರವಾರ ಪದ್ಮಾವತಮ್ಮನವ್ರದ್ದು ಮತ್ತು ಭಾನುವಾರ ಜ್ವಾಲಾಮಾಲಿನಿ ಅಮ್ಮನವರ ಒಂದು ಪೂಜಾ ವಿಧಿಗಳು ನಡೀತಾ ಇರ್ತದೆ. ಹಾಗೆ ವಾರ್ಷಿಕವಾಗಿ ಬಂದಾಗ ಅನಂತನಾಥ ಸ್ವಾಮಿಯ ಒಂದು ದೇವಸ್ಥಾನವೇ ಆದ್ದರಿಂದ ಅನಂತನ ವ್ರತ, ಅನಂತನ ನೋಂಪಿ ಅಂತ ನಮ್ಮಲ್ಲಿ ಪ್ರತೀತಿ ಇದೆ. ಹಾಗೆ ಅನಂತನ ಆ ಸಮಯಕ್ಕೆ ಅನಂತನ ವ್ರತ ಮಾಡ್ತೀವಿ. ಮತ್ತು ಮಹಾವೀರ ಜಯಂತಿ ಸಮಯಕ್ಕೆ ಮಹಾವೀರ ಜಯಂತಿ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಪೂರ್ವಿಕವಾಗಿ ಏನೇನು ವಿಚಾರಗಳಿದೆ ಅದನ್ನು ಒಂದು ನೆನಪಿಗಾಗಿ ಅಷ್ಟಾನಿಕ ಪರ್ವಗಳು ಅಂತ ಮಾಡ್ತೀವಿ. ಅಷ್ಟಾನಿಕ ಪರ್ವದಲ್ಲಿ 8 ದಿನಗಳ ಒಂದು ಪೂಜಾ ವಿಧಿಗಳ ಒಂದು ಪರ್ವ, ಅಂದರೆ ಹಬ್ಬಕ್ಕೆ ನಾವು ಪರ್ವ ಅಂತ ಹೇಳೋದು. ಆ ಅಷ್ಟಾನಿಕ ಪರ್ವಗಳನ್ನು ಸಹ ಪ್ರತಿ ವರ್ಷದಲ್ಲಿ ಆಯಾಯ ಸಮಯಕ್ಕೆ ತಕ್ಕಂಗೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತು ಯಕ್ಷಿಗರಿಗೂ ಸಹ ನಾವು ಅವರ ಒಂದು ವಾರ, ಅಂದರೆ ಶುಕ್ರವಾರ ಪದ್ಮಾವತಿ ಆಗ್ಬೋದು, ಇವರ ಒಂದು ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಪಾರ್ಶ್ವನಾಥ ಸ್ವಾಮಿ ಆಗಿರ್ತಾರೆ. ಜ್ವಾಲಾಮಾಲಿನಿ ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಚಂದ್ರನಾಥ ಸ್ವಾಮಿ ಅಂತ ತೀರ್ಥಂಕರರೇ ಆಗಿರ್ತಾರೆ. ಇವರ ಒಂದು ವಾರಗಳಲ್ಲಿ ಶುಕ್ರವಾರ ಭಾನುವಾರ ಅವರಿಗೆಲ್ಲ ಅಭಿಷೇಕ ಪೂಜೆ ಮಾಡಿ ಮತ್ತೆ ಅಲಂಕಾರ ಮಾಡಿ ಅವ್ರಿಗೆ ಸಂಜೆ ಸಹ ಮಂಗಳಾರತಿ ಕಾರ್ಯಕ್ರಮವನ್ನು ಸಹ ನಾವು ಮಾಡುವ ಒಂದು ವ್ಯವಸ್ಥೆ ಇರುತ್ತೆ. ಸರ್, ಸರಗೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಜೈನ ಧರ್ಮೀಯರು ಮತ್ತು ಇತರ ಧರ್ಮದ ಜನರು ಒಟ್ಟಾಗಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಹೇಗೆ ಶ್ರಮಿಸ್ತಿದ್ದಾರೆ? ಇಲ್ಲಿನ ಸಾಮುದಾಯಿಕ ಸಾಮರಸ್ಯದ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ? ಸುತ್ತಮುತ್ತಲಿನ ಭಾಗದವರು ಸಹ ಒಂದು ಅನಂತನಾಥ ಸ್ವಾಮಿ ದೇವಸ್ಥಾನ ಅಂತಂದರೆ ವಿಶೇಷತೆ ಇರ್ತದೆ. ಪುಷ್ಪ ತೀರ್ಥಂಕರರು ಮೊದಲನೇ ಆದರೂ 24 ತೀರ್ಥಂಕರರು ಒಂದು ಸಮೂಹನೇ ಇದೆ. ಆದರೆ ಅನಂತನಾಥ ಸ್ವಾಮಿ ಒಂದು ವಿಶೇಷವಾದ ಒಂದು ಮಂದಿರವಾದ್ರಿಂದ ಈ ಅಕ್ಕಪಕ್ಕದಿಂದ ಮತ್ತು ಮೈಸೂರು ಬೆಂಗಳೂರು ಸಹ ಕಡೆಯಿಂದನೂ ಸಹ ಎಲ್ಲ ಧಾರ್ಮಿಕರು ದರ್ಶನಕ್ಕಾಗಿ ಬರ್ತಾರೆ. ಇದು ಕ್ಷೇತ್ರ ಅಲ್ಲದೆ ಇದ್ರೂ ಸಹ ಮಂದಿರ ಚೆನ್ನಾಗಿದೆ, ಭಗವಂತನ ಆಶೀರ್ವಾದ ಇರ್ತದೆ, ಪೂಜಾ ವ್ಯವಸ್ಥೆಗಳಲ್ಲಿ ಒಂದು ಮಾನ್ಯತೆ ಇದೆ ಅಂತೇಳಿ ಭಾವಿಸಿ ಅಕ್ಕಪಕ್ಕದವ್ರು ಬರ್ತಾರೆ. ಬಂದವ್ರನ್ನ ನಾವು ಆದರದಿಂದ ಕಂಡು
ಅವರಿಗೆ ಪೂಜಾ ವ್ಯವಸ್ಥೆಗಳನ್ನ ಮಾಡಿಸಿ, ಮಂಗಳಾರತಿಗಳನ್ನ ಮಾಡಿಸಿ, ಪ್ರಸಾದ ಕೊಡಿಸಿ, ಅವರಿಗೆ ಅಕಸ್ಮಾತ್ ಅವರಿಗೆ ಒಂದು ಅವಶ್ಯಕತೆ ಇದ್ದಾಗ ಉಪಹಾರಗಳನ್ನ ವ್ಯವಸ್ಥೆನೂ ಸಹ ನಮ್ಮದೇ ಆದಂಥ ಧಾರ್ಮಿಕ ಛತ್ರ ಇರುತ್ತೆ, ಆ ಛತ್ರದಲ್ಲಿ ವ್ಯವಸ್ಥೆ ಮಾಡಿ ಸಹ ಕಳಿಸ್ತಾ ಇರ್ತೀವಿ. ಹಾಗೆ ಬಂದು ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗಿರುತ್ತದೆ. ಭಗವಂತನ ದರ್ಶನ ಮಾಡಿಕೊಂಡು ಜನ ಬಂದು ಹೋಗ್ತಾರೆ. ಸರ್, ಈ ಒಂದು ಬಸದಿಯ ಆವರಣದಲ್ಲಿ ಹಳೆಯ ಶಾಸನಗಳಾಗಿರ್ಬೋದು ಅಥವಾ ಪ್ರಾಚೀನ ಲಿಪಿಗಳಾಗಿರ್ಬೋದು ಏನಾದರೂ ಪತ್ತೆ ಆಗಿದೆಯಾ? ಅವು ಇಲ್ಲಿನ ಇತಿಹಾಸದ ಬಗ್ಗೆ ಏನಾದರೂ ಹೇಳ್ತಾ ಇದೆಯಾ? ಅದರ ಬಗ್ಗೆ ಹೇಳೋದಾದರೆ, ದೇವಸ್ಥಾನದ ಸುತ್ತ ಪೌಳಿ ಇರುತ್ತೆ. ಭಗವಂತನಿಗೆ ಸುತ್ತ ಒಂದು ಸುತ್ತುವರಿ ಬಂದು ದರ್ಶನ ಮಾಡ್ಕೊಂಡು ಬರಬೇಕು ಅಂತಂದರೆ ಇದರ ಆವರಣದಲ್ಲಿ ಬಸದಿ ಸುತ್ತ ಪಾಳಿ ಹಾಗೂ ಕ್ಷೇತ್ರಪಾಲರು, ಅಂದರೆ ಈ ಒಂದು ಕ್ಷೇತ್ರವನ್ನು ಪಾಲನೆ ಮಾಡೋದಕ್ಕೇ ಸಹ ಒಬ್ಬರು ದೇವತೆ ಇರ್ತಾರೆ. ಅವರ ಒಂದು ಗುಡಿ ಕ್ಷೇತ್ರಪಾಲರ ಆದ ಬ್ರಹ್ಮದೇವರು ಮತ್ತು ದಶದಿಕ್ಪಾಲಕರಿಗೆ ಪ್ರತಿಯೊಂದು ದಿವಸ ಭಗವಂತನ ಪೂಜೆ ಆದಾಗ ದಶದಿಕ್ಪಾಲಕರು ಅಂದರೆ ಸೂರ್ಯ ಚಂದ್ರ ಗ್ರಹಗಳೆಲ್ಲ ಇರ್ತಾರೆ. ಆ ದಶದಿಕ್ಪಾಲಕರಿಗೂ ಸಹ ಅವರಿಗೆ ಆಹಾರ ನೀಡೋಕ್ಕೆ ಒಂದು ಸ್ಥಾನವನ್ನು ನಾವು ಇಂತಿಂಥ ದಿಕ್ಕಿನಲ್ಲಿ ಇಂತಿಂಥ ಗ್ರಹ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ಸ್ಥಾನವನ್ನು ಏರ್ಪಾಡು ಮಾಡಿರುತ್ತೆ. ಅವ್ರಿಗೆ ಪ್ರಸಾದ ನಿಯೋಗ ಮಾಡ್ತಾರೆ. ದಶದಿಕ್ಪಾಲಕ ಸ್ಥಾನ, ಮಾನಸ್ತಂಭ ಇರುತ್ತೆ. ಇದೆಲ್ಲ ದೇವಸ್ಥಾನ ಸುತ್ತ ಆವರಣದಲ್ಲಿ ಇರುವ ವಿಚಾರ ಆಗಿರ್ತದೆ. ಸರ್, ಸರಗೂರು ಪಕ್ಕದಲ್ಲೇ ಇರುವಂತಹ ಒಂದು ಬಿಡುಗಲು ಗ್ರಾಮದ ಶಾಂತಿನಾಥ ದಿಗಂಬರ ಜೈನ ದೇವಸ್ಥಾನಕ್ಕೂ ಮತ್ತು ಈ ಸರಗೂರು ಬಸದಿಗೂ ಏನಾದರೂ ಐತಿಹಾಸಿಕ ಸಂಬಂಧ ಏನಾದರೂ ಇದೆಯಾ? ಸಂಬಂಧಕ್ಕಿಂತ ಹೆಚ್ಚಾಗಿ ಆತ್ಮೀಯತೆ ಜಾಸ್ತಿ. ಅಲ್ಲಿಯೂ ಸಹ ಶಾಂತಿನಾಥ ತೀರ್ಥಂಕರರೇ, ಇಲ್ಲಿ ಅನಂತನಾಥ ತೀರ್ಥಂಕರು, 24 ತೀರ್ಥಂಕರ ಸಮೂಹದಲ್ಲಿ ಇವರು ನಮ್ಮ ಒಂದು ತೀರ್ಥಂಕರಾಗಿರ್ತಾರೆ, ಅವರು ತೀರ್ಥಂಕರಾಗಿರ್ತಾರೆ. ಮತ್ತು ಅಲ್ಲಿಯ ಜನ ನಮ್ಮ ಸರಗೂರಿನ ಏನು ಜನ ಅಂದರೆ ಶ್ರಾವಕಿಯರು ಆತ್ಮೀಯತೆ ಇರೋದ್ರಿಂದ ಸಂಬಂಧಕ್ಕಿಂತ ಆತ್ಮೀಯತೆಯೇ ಜಾಸ್ತಿ. ಸರ್, ಮುನಿ ಮಹಾರಾಜರು ಅಥವಾ ಜೈನ ಧರ್ಮ ಗುರುಗಳು ಈಗ ಸರಗೂರಿಗೆ ಭೇಟಿ ಮಾಡಿದರೆ ಚತುರ್ಮಾಸ ಅಥವಾ ವಿಹಾರದ ಸಮಯದಲ್ಲಿ ಅವರು ನೀಡಿದಂಥ ಈ ಬಸದಿಯಲ್ಲಿ ಅವರ ವಾಸ್ತವ್ಯ ಮತ್ತು ಪ್ರವಚನಗಳು ಹೇಗೆ ಆಯೋಜನೆಗೊಳ್ಳುತ್ತಿದ್ದೋ ಅದರ ಬಗ್ಗೆ ಹೇಳೋದಾದರೆ ಭಗವಂತನ ದರ್ಶನಕ್ಕೆ ಮತ್ತು ನಮ್ಮಲ್ಲಿ ಜೈನ ಮುನಿಗಳು ನಿರ್ವಾಣವಾಗಿ ಎಲ್ಲವನ್ನು ತಿಳಿಸಿ ಅವರಿಗೆ ಮನೆ ಮತ್ತು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬರ್ತಾ ಇರ್ತಾರೆ. ಒಂದು ವಿಚಾರ ನಮ್ಮಲ್ಲಿ ಏನು ರೂಢಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮುನಿಗಳಿಗೆ ಹಿಂದಿನ ಊರಿನವರು ಮುಂದಿನ ಊರಿಗೆ ತಲುಪಿಸ್ಬೇಕು. ಈಗ ನಮ್ಮ ಇಲ್ಲಿಗೆ ಬರಬೇಕಾದ್ರೆ ಹಿಂದಿನಲ್ಲಿ ಎಲ್ಲಿ ವಾಸ್ತವ್ಯ ಹೂಡಿದ್ರೋ ಆ ಊರಿನವರು ಇಲ್ಲಿಗೆ ಕರ್ಕೊಂಬಂದುಬಿಡ್ತಾರೆ. ಅವರಿಗೆ ಆತ್ಮಕಲ್ಯಾಣಕ್ಕೆ ಭಗವಂತನ ದರ್ಶನ ಆಗಬೇಕು. ಭಗವಂತನ ದರ್ಶನ ಅನಂತನಾಥ ಸ್ವಾಮಿ ಜಿನ ಮಂದಿರ ಇದೆ, ಭಗವಂತನ ದರ್ಶನ ಆಗುತ್ತೆ. ಅವರು ಆಹಾರ ಅಂತ ಒಂದೇ ಹೊತ್ತು, ಒಂದು ದಿನದಲ್ಲಿ ಒಂದೇ ಹೊತ್ತು ತಗೊಳ್ಳೋದು. ಅವ್ರಿಗೆ ಆಹಾರದ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಮಾಡಿಕೊಡ್ತೀವಿ. ಹಾಗೆ ಅವರ ಆಹಾರ ಆದ ನಂತರ ನಮ್ಮ ಧಾರ್ಮಿಕ ವಿಚಾರದ ಒಂದು ತಿಳುವಳಿಕೆಗಾಗಿ ಒಂದು ಪ್ರವಚನ ಮಾಡ್ತಾರೆ. ಆಹಾರ ಆದನೆ ಒಂದು ಪ್ರವಚನ ಆಗ್ತದೆ. ಮತ್ತು ಅವರಿಗೆ ನಾವು ಸೇವೆ ಮಾಡಬೇಕು. ನಮ್ಮ ಶ್ರಾವಕರ ಸೇವೆ ಬಂದಂಥ ಮುನಿಗಳ ಸೇವೆಯೇ ನಮ್ಮ ಶ್ರಾವಕರಿಗೆ ಸೇವೆ. ನಾವು ಸೇವೆ ಅವ್ರಿಗೆ ಮಾಡಬೇಕು. ಅವರು ಆತ್ಮಕಲ್ಯಾಣಕ್ಕೆ ಭಗವಂತನ ದರ್ಶನ ಮಾಡಿ ನಮ್ಮ ಮಾರ್ಗದರ್ಶನ ಕೊಟ್ಟು ಮುಂದುವರಿತಾರೆ. ನಾವು ಇಲ್ಲಿಂದ ಮುಂದೆ ಅವ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಸಮಾಜದ್ದಾಗಿರುತ್ತೆ. ನಾವು ಆ ಕೆಲಸ ಕಾರ್ಯ ಮಾಡ್ತೀವಿ. ಸರ್, ಇಂದಿನ ಒಂದು ಯುವ ಪೀಳಿಗೆ ಜೈನ ಧರ್ಮದ ತತ್ವಗಳಾದಂತಹ ಒಂದು ಅಹಿಂಸೆ ಮತ್ತು ಸತ್ಯವನ್ನು ತಲುಪಿಸಲು ಈ ಬಸದಿಯ ವತಿಯಿಂದ ಏನಾದರೂ ಧಾರ್ಮಿಕ ತರಗತಿಗಳು ಅಥವಾ ಶಿಬಿರಗಳನ್ನೇನಾದರೂ ನಡೆಸ್ತಾ ಇದ್ದೀರಾ? ಅದರ ಬಗ್ಗೆ ಹೇಳೋದಾದರೆ ಹೇಳಿದರೆ, ಮಕ್ಕಳಿಗಾಗಿ ಜೈನ ಧರ್ಮದ ತತ್ವಗಳಾದ ಅಹಿಂಸಾ ಮಾರ್ಗ ತಿಳಿಸಲು ಮನೆಯಲ್ಲಿ ಸಂಸ್ಕಾರ ಹಾಗೂ ಹಿರಿಯರ ನಡೆ ನುಡಿ ಮತ್ತು ಸಾಧು ಸಂತರನ್ನು ಕರೆಸಿ ಧಾರ್ಮಿಕ ವಿಚಾರ ವಿನಿಮಯ ಮಾಡೋದು, ಬೇಸಿಗೆ ಶಿಬಿರ ಸಹ ಮಾಡ್ತೀವಿ. ಮಾಡುವ ಮೂಲಕ ಹಾಗೂ ಹಿರಿಯರು ಸಂಸ್ಕಾರ ಆಚಾರ ವಿಚಾರಗಳ ಸಮತೋಲನ, ಆಚಾರನೂ ಒಂದೇ ಮತ್ತು ವಿಚಾರ ಅಂದರೆ ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಆಚರಣೆ ನಾವು ದಿನನಿತ್ಯ ಏನು ನಡವಳಿಕೆ ನಡೀಬೇಕು ಅದು ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು. ನಡವಳಿಕೆಯಿಂದ ಮಾರ್ಗದರ್ಶನ ಆಗ್ತದೆ. ಹಾಗೆ ಮಕ್ಕಳಿಗೆ ಹಿರಿಯರ ಒಂದು ಏನು ಮಾರ್ಗದರ್ಶನ ಇರುತ್ತೋ ಅವರಿಂದ ನಮ್ಮ ಧಾರ್ಮಿಕ ವಿಚಾರಗಳು ಉಳಿಬೇಕು ಅಂತ ನಾನು ಭಾವಿಸ್ತೀನಿ. ಸರ್, ದೂರದ ಊರುಗಳಿಂದ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ಬಸದಿಯ ಒಂದು ದರ್ಶನದ ಸಮಯ ಆಗಿರ್ಬೋದು ಹಾಗೂ ಬಸದಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಪಾಲಿಸಬೇಕಾದಂತಹ ಒಂದು ನಿಯಮಗಳ ಬಗ್ಗೆ ಹೇಳೋದಾದರೆ ಭಗವಂತನ ದರ್ಶನಕ್ಕೆ ಎಲ್ಲರಿಗೂ ಸಹ ಜೈನ ಧರ್ಮೀಯರಿಗೆ ನಮ್ಮ ಶುಚಿತ್ವ ಎಲ್ಲ ತಿಳಿದೇ ಇರತಕ್ಕಂಥ ವಿಚಾರನೆ. ಬಂದವರು ಮಡಿ ಶುಚಿ ಎಲ್ಲ ಒಂದೇ. ಶುಚಿಯಾಗಿ ಬರಬೇಕು. ಶುಚಿಯಾಗಿ ಬಂದವರಿಗೆ ಗರ್ಭಗುಡಿಗೆ ಹೋಗೋಕ್ಕೆ
ಅವಕಾಶ ಇರೋದಿಲ್ಲ. ಗರ್ಭಗುಡಿಗೆ ಇಂದ್ರರು ಹೋಗ್ತಾರೆ, ಅವರು ಸ್ನಾನ ಮತ್ತು ಶುಚಿತ್ವ ಮಾಡ್ಕೊಂಡೇ ಹೋಗಬೇಕು ಅಂತ ನಮ್ಮಲ್ಲಿರುತ್ತೆ. ಆದ್ದರಿಂದ ಬಂದವರು ಸಹ ಬಸ್ನಿಂದ ಬಂದಿರ್ಬೋದು, ವಾಹನದಿಂದ ಬಂದಿರ್ಬೋದು, ನಡ್ಕೊಂಬಂದಿರ್ಬೋದು. ಅವರು ಶುಚಿ ಮಾಡ್ಕೊಳ್ಳೋಕ್ಕೆ ಒಂದು ಶುದ್ಧ ನೀರಿನ ವ್ಯವಸ್ಥೆ ಇರುತ್ತೆ. ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ಭಗವಂತನ ದರ್ಶನಕ್ಕೆ ಒಳಗಡೆ ಹೋಗ್ಬೋದು. ಶುದ್ಧಿ ಮಾಡ್ಕೊಂಡು ಭಗವಂತನ ದರ್ಶನ ಮಾಡಿ ಅವ್ರಿಗೇನಾದರೂ ಆ ಸಮಯ ಮಂಗಳಾರತಿ ಮತ್ತು ಏನಾದರೂ ಇಷ್ಟಪಟ್ಟರೆ ಅವ್ರಿಗೆ ಪೂಜಾ ವಿಧಿಗಳನ್ನ ಮಾಡಿಸಿ ಅವರಿಗೆ ಪ್ರಸಾದ ವಿನಿಯೋಗ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಸಂಬಂಧಿಕರೇ ಆಗಿದ್ದರೆ ನಮ್ಮ ಒಂದು ಆತ್ಮವಿಶ್ವಾಸದಿಂದ ಅವ್ರಿಗೆಲ್ಲ ಆತ್ಮೀಯತೆಯಿಂದ ಉಪಹಾರಗಳು ಅದೆಲ್ಲ ನಡೆಯುತ್ತೆ. ಇನ್ನೂ ಅವಶ್ಯಕತೆ ಇದ್ದರೆ ನಮ್ಮದೇ ಅಂತ ಒಂದು ಚಿತ್ರ ಇರುತ್ತೆ, ಆ ಚಿತ್ರದಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೂ ಸಹ ಊಟ ಉಪಚಾರಗಳ ವ್ಯವಸ್ಥೆ ಮಾಡಿ ಅವರ ಸೇವೆ ಮಾಡಿ ಕಳಿಸ್ತೀವಿ. ಸರ್, ಈ ಕ್ಷೇತ್ರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರವಾಸಿ ನಕಾಶೆಯಲ್ಲಿ ಗುರುತಿಸುವಂತೆ ಮಾಡಲು ಸರ್ಕಾರಕ್ಕೆ ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ನಿಮ್ಮ ಮನವಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹೇಳೋದಾದರೆ? ಜೈನ ಧರ್ಮ ಇಲ್ಲಿಗೆ ಸೀಮಿತ ಆಗಬಾರ್ದು. ನಮ್ಮ ಧರ್ಮ ಹಾಗೂ ನಾಣ್ಣುಡಿ ಏನು ಎಲ್ಲರ ಮನ ಮುಟ್ಟಬೇಕು ಹಾಗೂ ಪ್ರವಾಸಿ ತಾಣವಾಗಬೇಕು. ಇದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಇವರು ಆಚಾರ ವಿಚಾರ ಸಮತೋಲನವಾಗಿಕೊಂಡು ನಮ್ಮ ಇದರಲ್ಲಿ ಹೇಳೋದಾದರೆ ನಮ್ಮ ಧಾರ್ಮಿಕ ವಿಚಾರಗಳನ್ನ ಇಲ್ಲಿಗೆ ನಿಂತ್ಕೊಳ್ದೆ ಎಲ್ಲರಿಗೂ ಮನ ಮುಟ್ಟಂಗೆ ವಿಷಯ ತಿಳಿಸ್ಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಸಹಕಾರ ಕೊಟ್ಟಿದ್ದೀರಿ, ಮಾಡ್ತಾಯಿದ್ದೀರಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ? ನಮ್ಮ ಜೈನ ಧರ್ಮದಲ್ಲಿ ಸಂಸ್ಕಾರ ಹಾಗೂ ಆಚಾರ ವಿಚಾರ ಸಮತೋಲನವಾಗಿರಬೇಕು. ಆಚಾರ ಮಾಡೋದು, ಮಾತಲ್ಲಿ ಆಡೋದು ಒಂದು, ನಾವು ನಡ್ಕೊಳ್ಳೋದೊಂದು ಹಾಗಲ್ಲ. ಅದಕ್ಕೆ ಆಚಾರ ಅಂತ ಹೇಳ್ತೀವಿ. ವಿಚಾರ ಅಂತಂದರೆ ನಮ್ಮ ಒಂದು ಸ್ವಾಧ್ಯಾಯ, ಏನು ಭಗವಂತನ ವಿಚಾರಗಳನ್ನ ನಾವು ಓದಿ ತಿಳ್ಕೊತೀವೋ, ನಮ್ಮ ಧರ್ಮ ವಿಚಾರಗಳಾಗ್ಬೋದು, ಎಲ್ಲ ವಿಚಾರಗಳನ್ನ ನಾವು ಏನು ತಿಳ್ಕೊತೀವೋ ಅದು ವಿಚಾರ ಆಗಿರ್ತದೆ. ನಮ್ಮ ನಡವಳಿಕೆ ಮತ್ತು ಆಚಾರ ವಿಚಾರ ಸಮತೋಲನವಾಗಿರಬೇಕು. ಆಚಾರ ಜಾಸ್ತಿ, ವಿಚಾರನೇ ಗೊತ್ತಿಲ್ಲ ಅನ್ನಂಗಿಲ್ಲ. ವಿಚಾರನೂ ಗೊತ್ತಿರಬೇಕು, ನಮ್ಮ ಆಚಾರನೂ ಇರಬೇಕು. ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು. ಅದನ್ನು ಸಮತೋಲನವಾಗಿ ಇಟ್ಕೊಂಡು ಅಹಿಂಸಾ ಮಾರ್ಗದಲ್ಲಿದ್ದರೆ ಎಲ್ಲರಿಗೂ ಶಾಂತಿ, ಸುಖ ಹಾಗೂ ನೆಮ್ಮದಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಮತ್ತು ವಿವೇಕಾನಂದ ಸಂಸ್ಥೆಯವರು ಇಷ್ಟೊತ್ತು ನಮ್ಮ ವಿಚಾರವಾಗಿ, ಅಂದರೆ ಮಂದಿರದ ವಿಚಾರ ಆಗಿರ್ಬೋದು, ಭಗವಂತನ ವಿಚಾರ ಆಗಿರ್ಬೋದು, ಎಲ್ಲರ ಕಿವಿಗೂ ಆತ್ಮಕ್ಕೂ ತಿಳಿಸಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಜನಧ್ವನಿ ಕೇಂದ್ರದವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇದು ಕೇವಲ ಒಂದು ಬಸದಿಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ತಮಗೂ ಸಹ ನನ್ನ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಸರಗೂರು ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ SN ದೇವೇಂದ್ರಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಅಥವಾ ಬಸದಿಯ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.